ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ಈ ವರ್ಷ ಮೇ 24ನೇ ತಾರೀಕು ನೀವು UPSC ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಬರೀತಾ ಇದ್ರೆ UPSC ಇತ್ತೀಚೆಗೆ ಅಡ್ಮಿಟ್ ಕಾರ್ಡ್ ಅನ್ನ ಬಿಡುಗಡೆ ಮಾಡಿದೆ. ಅದರಲ್ಲಿರುವಂತಹ ಇನ್ಸ್ಟ್ರಕ್ಷನ್ ಗಳನ್ನ ನಾನು ಸರಳವಾಗಿ ಹೇಳಲಿಕ್ಕೆ ಈ ವಿಡಿಯೋದಲ್ಲಿ ಹೋಗ್ತಾ ಇದ್ದೀನಿ. ಹೋದ ವರ್ಷ ನೀವು ಬರೆದಿದ್ರೆ ಬಹಳಷ್ಟು ಸಿಮಿಲರ್ ಇದೆ. ಇನ್ಸ್ಟ್ರಕ್ಷನ್ ಗಳು ಜಾಸ್ತಿ ಏನೂ ಇಲ್ಲ, ಸೇಮ್ ಟು ಸೇಮ್ ಇದೆ. ಒಂದ್ಸಾರಿ ನೀವು ಓದ್ಕೊಂಡ್ರೆ ಸಾಕು. ಯಾರು ಬಿಗಿನರ್ಸ್ ಇದೀರಿ, ಫಸ್ಟ್ ಟೈಮ್ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದೀರಿ, ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ನೀವು ಮಾಡುವಂತ ಕೆಲ ಸಣ್ಣ ಪುಟ್ಟ ಮಿಸ್ಟೇಕ್ ಗಳಿಂದ ಅವತ್ತು ಎಕ್ಸಾಮ್ ಹಾಲ್ಗೆ ನಿಮ್ಮನ್ನ ಸೇರಿಸದೇ ಇರಬಹುದು. ಆ ತರ ಸ್ಟ್ರಿಕ್ಟ್ ಆಕ್ಷನ್ ಗಳನ್ನ ಒಂದೊಂದ್ಸಾರಿ UPSC ತೆಗೆದುಕೊಳ್ಳುತ್ತೆ. ಸರಿ, ಹಾಗಾದ್ರೆ ಏನಿದೆ UPSC ಏನೇನ್ ಹೇಳಿದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 24ನೇ ತಾರೀಕು ಮೇ 2026ರಂದು ಈ ಪರೀಕ್ಷೆ ನಡೆಯುತ್ತಿದೆ, ನಿಮಗೆಲ್ಲ ಗೊತ್ತಿರೋದು. ಹಾಗೇನೆ ಇಲ್ಲಿ ನಿಮ್ಮ ರೋಲ್ ನಂಬರ್ ಇರುತ್ತೆ, ನಿಮ್ಮ ಹೆಸರು ಇರುತ್ತೆ, ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಅದನ್ನ ನೀವು ಕೊಟ್ಟಿರುವಂತ ID ಕಾರ್ಡ್ ಅನ್ನು ಕೂಡ ಅವ್ರು ಮೆನ್ಷನ್ ಮಾಡಿರ್ತಾರೆ. ಉದಾಹರಣೆಗೆ ಇಲ್ಲಿ ಒಂದು ಆಧಾರ್ ಕಾರ್ಡ್ ಇದೆ, ನಿಮ್ದು ಯಾವ್ದೇ ನೀವು ಯಾವ್ದು ಕೊಟ್ಟಿರ್ತೀರಿ ಅದಿರುತ್ತೆ, ಅದರ ನಂಬರ್ ಕೂಡ ಇರುತ್ತೆ. ಒಂದ್ಸಾರಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ನಿಮ್ಮ ತಂದೆಯವರ ಹೆಸರು ಇರುತ್ತೆ, ನಿಮ್ಮ ತಾಯಿಯವರ ಹೆಸರು ಇರುತ್ತೆ. ಹಾಗೇನೆ ನೀವು ಎಕ್ಸಾಮ್ ಸೆಂಟರ್ ಸೆಲೆಕ್ಷನ್ ಕೊಡುವಾಗ ಯಾವ್ದು ಹಾಕಿದ್ರೆ ನಿಮ್ಗೆ ಯಾವ್ದು ಸಿಕ್ಕಿದೆ ಅದು ಕೂಡ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಉದಾಹರಣೆಗೆ ಇದು ಧಾರವಾಡ ಹಾಕಿದ್ದು ಧಾರವಾಡ ಬಂದಿದೆ ಇಲ್ಲಿ. ದೆನ್ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನಾನು ಹೇಳಿಕ್ ಹೋಗ್ತಾ ಇರೋದು ಏನಂತ ಅಂದ್ರೆ, ನೀವು OMR ಶೀಟ್ ಫಿಲ್ ಮಾಡುವಾಗ ಅಲ್ಲಿ ಸಬ್ಜೆಕ್ಟ್ ಕೋಡ್ ಅಂತ ಒಂದು ಕೊಟ್ಟಿರ್ತಾರೆ. ಆ ಸಬ್ಜೆಕ್ಟ್ ಕೋಡ್ ಎಲ್ಲಿರುತ್ತೆ? ಇಲ್ಲಿರುತ್ತೆ ನೋಡಿ. 01 ಇದು GS ಬೆಳಗ್ಗೆ ಪೇಪರು, 02 ಇದು CSAT ಪೇಪರ್ ನ ಸಬ್ಜೆಕ್ಟ್ ಕೋಡ್. ಅಲ್ಲಿ ತುಂಬುವಾಗ ಇದ್ರ ಬಗ್ಗೆ ಸ್ವಲ್ಪ ಜಾಗೃತಿಯಿಂದ ತುಂಬಿ. ಸರಿನಾ? ಎಕ್ಸಾಮ್ ಟೈಮಿಂಗ್ ಕೂಡ ಕೊಟ್ಟಿದ್ದಾರೆ. ಬೆಳಗ್ಗೆ 9:30 11:30 ಮತ್ತೆ 2:30 4:30 ಪರೀಕ್ಷೆ ನಡೆಯೋದಿದೆ. ಸರಿ, ಮತ್ತೆ ಇದೇ ಅಡ್ಮಿಟ್ ಕಾರ್ಡ್ ಅಲ್ಲಿ ಅವ್ರು ಮತ್ತೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾರೆ ಫ್ರಂಟ್ ಪೇಜ್ ಅಲ್ಲೇ. ಇನ್ನೊಂದು ಹೇಳ್ತೀನಿ ನಿಮ್ಗೆ, ನೀವು ಈ ಅಡ್ಮಿಟ್ ಕಾರ್ಡ್ ಅನ್ನ ಫ್ರಂಟ್ ಮತ್ತೆ ಬ್ಯಾಕ್ ಎರಡೂ ಸೈಡ್ ಅನ್ನ ತಗೊಂಡು ಹೋಗ್ಬೇಕು. ಬರೀ ಫ್ರಂಟ್ ತಗೊಂಡು ಹೋಗ್ಬೇಡಿ. ಆಮೇಲೆ ಬ್ಯಾಕ್ ಸೈಡ್ ಹಿಂದಿ ಒಂದ್ ಪೇಜ್ ಇದೆ, ಇಂಗ್ಲಿಷ್ ಒಂದ್ ಪೇಜ್ ಇದೆ. ನೀವು ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಪ್ರಕಾರ ನಿಮ್ಗೆ ಇಂಗ್ಲಿಷ್ ಚೆನ್ನಾಗಿ ಬರ್ತಾ ಇದ್ರೆ ಇಂಗ್ಲಿಷ್ ತಗೊಂಡು ಹೋಗೋದು ಒಳ್ಳೆಯದು. ಯಾಕಂತ ಅಂದ್ರೆ ಇಲ್ಲಿ ರೂಲ್ ನಂಬರ್ 12 ನೋಡಿ, ಯೂಸ್ ಆಫ್ ನಾರ್ಮಲ್ ಆರ್ ಸಿಂಪಲ್ ರಿಸ್ಟ್ ವಾಚಸ್ ಬೈ ಕ್ಯಾಂಡಿಡೇಟ್ಸ್ ಈಸ್ ಅಲೌಡ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಇವ್ರು ಬಂದಿರ್ತಾರಲ್ಲ, ಇನ್ವಿಜಿಲೇಟರ್ಸ್ ಅಂತ ಕರಿತೀವಿ, ಅಥವಾ ಎಕ್ಸಾಮ್ ಹಾಲ್ ಅಲ್ಲಿ ಪರಿವೀಕ್ಷಕರು ಅಂತ ಇರ್ತಾರಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ನೀವು ಸಿಂಪಲ್ ರಿಸ್ಟ್ ವಾಚ್ ಕಟ್ಕೊಂಡಿದ್ರು ಕೂಡ ಅದನ್ನ ತೆಗೆಸೋಕೆ ಹೇಳ್ತಾರೆ. UPSC ಆತರ ಎಲ್ಲೂ ಹೇಳಿಲ್ಲ. ವಾಟರ್ ಬಾಟಲ್ ಕೂಡ ನೀವು ತಗೊಂಡು ಹೋಗ್ಬೋದು. ಟ್ರಾನ್ಸ್ಪರೆಂಟ್ ಇರಬೇಕು, ಪಾರದರ್ಶಕವಾಗಿರುವಂತ ವಾಟರ್ ಬಾಟಲ್ ತಗೊಂಡು ಹೋಗ್ಬೇಕು. ಇದನ್ನ ನೀವು ತೋರಿಸಬೇಕಂದ್ರೆ ಪ್ರೂಫ್ ಎಲ್ಲಿದೆ ನಿಮಗೆ ಇದೆ. ಸೊ ಫ್ರಂಟ್ ಪೇಜ್ ಅಲ್ಲಿ ನಿಮ್ ಫೋಟೋ ಇರುತ್ತಲ್ಲ ಅಡ್ಮಿಟ್ ಕಾರ್ಡು, ಬ್ಯಾಕ್ ಪೇಜ್ ಅಲ್ಲಿ ಈ ಇಂಗ್ಲಿಷ್ ನೋಡಿ ಇನ್ಸ್ಟ್ರಕ್ಷನ್ಗಳು, ಫ್ರಂಟ್ ಬ್ಯಾಕ್ ಎರಡು ಸೈಡ್ ತಗೊಂಡು ಹೋಗಿ. ಸರಿನಾ? ನೋಡು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನ್ ಕೊಟ್ಟಿದ್ದಾರೆ ಇಲ್ಲಿ. ಗೊತ್ತಿರೋದು ನೀವೆಲ್ಲ ಓದ್ಕೊಳ್ಬಹುದು. ಬಿಗಿನರ್ಸ್ ಇದ್ರೆ ಸ್ವಲ್ಪ ಐಡಿಯಾ ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ಯೂಸ್ ಆಫ್ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್. ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಅನ್ನು ಯೂಸ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಜೆಲ್ ಪೆನ್ ಅಲ್ಲ, ಬ್ಲಾಕ್ ಇಂಕ್ ಇರಬೇಕು, ಬಾಲ್ ಪೆನ್ ಇರಬೇಕು. ಮತ್ತೆ ನನ್ನ ಸಲಹೆ, ಎಕ್ಸ್ಟ್ರಾ ಸಲಹೆ ನಿಮ್ಗೆ, 1 mm ಇರೋದು ತಗೊಳ್ರಿ. 0.5 ಈಗ ಉದಾಹರಣೆಗೆ ರೋರಿಟೋ ಬ್ರೈಟ್ ಪೆನ್ ಅಂತ ಇರುತ್ತೆ, ಅಥವಾ ರೆನಾಲ್ಡ್ಸ್ ಬ್ರೈಟ್ ಅಂತ ಇರುತ್ತೆ ನೋಡಿ. ಅದೆಷ್ಟಿರುತ್ತೆ? 0.5 ಇರುತ್ತೆ. ಅದರ ನಿಬ್ ದಪ್ಪ ಇರಲ್ಲ, ಅದು ಬೇಡ. 1 mm ಇರೋದು ತಗೊಳ್ರಿ, ಯಾವ್ದಾದ್ರು ಕಂಪನಿ ಇದು. ಉದಾಹರಣೆಗೆ ರೋರಿಟೋ ಫ್ಯಾಂಟಾ ಫ್ಲೋ ಅಂತ ಇದೆ. ಅದನ್ನ ಬಿಟ್ಟು ನೀವು ಬೇರೆ ಯಾವ್ದಾದ್ರು ತಗೊಳ್ಳಿ, ಒಟ್ಟಿನಲ್ಲಿ ನಿಬ್ ದಪ್ಪ ಇರಬೇಕು, 1 mm ಇರಬೇಕು. 1 mm ಇಂದ ಜಾಸ್ತಿ ಇರಬೇಕು, ಬಬಲ್ ಬೇಗ ಫಿಲ್ ಮಾಡಬಹುದು ಅದರಿಂದ. ಅರ್ಥ ಆಗ್ತಾ ಇದೆಯಾ? ಈ ತರ. ಇನ್ನು ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಕಂಪಲ್ಸರಿ OMR ಶೀಟ್ ನಲ್ಲಿ, ಇಲ್ಲ ಅಂದ್ರೆ ಅದನ್ನ ನಾವು ಇವ್ಯಾಲ್ಯೂಯೇಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ಓಕೆ, ದ ಆನ್ಸರ್ ಅದರ್ ದ್ಯಾನ್ ದೋಸ್ ಮಾರ್ಕ್ಡ್ ಬೈ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ವಿಲ್ ನಾಟ್ ಬಿ ಇವ್ಯಾಲ್ಯೂಯೇಟ್ ನಾವು ಮಾಡಲ್ಲ ಅಂತ ಕ್ಲಿಯರ್ ಆಗಿ ಅವ್ರು ಹೇಳ್ತಾ ಇದ್ದಾರೆ. ಹಾಗೇನೆ ಬ್ರಿಂಗ್ ದಿಸ್ ಅಡ್ಮಿಟ್ ಕಾರ್ಡ್ ಪ್ರಿಂಟ್ಔಟ್ ತಗೊಂಡು ಹೋಗ್ಬೇಕು ಇದನ್ನ. ಜೊತೆಗೆ ಒರಿಜಿನಲ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂದ್ರೆ ID ಕಾರ್ಡ್ ನಿಮ್ದು. ನೀವು ಆಧಾರ್ ಕಾರ್ಡ್ ಮೆನ್ಷನ್ ಮಾಡಿದ್ರೆ ಆಧಾರ್ ಕಾರ್ಡ್, ಇಲ್ಲ ನೀವು ನಿಮ್ಮ ಪ್ಯಾನ್ ಕಾರ್ಡ್ ಮಾಡಿದ್ರೆ ಪ್ಯಾನ್ ಕಾರ್ಡ್, ವೋಟರ್ ID ಮಾಡಿದ್ರೆ ವೋಟರ್ ID, ಅದನ್ನ ಒರಿಜಿನಲ್ ತಗೊಂಡು ಹೋಗ್ಬೇಕು. ಮತ್ತೆ ಜೆರಾಕ್ಸ್ ಹಾಳೆ ಅಲ್ಲ, ಒರಿಜಿನಲ್ ತಗೊಂಡು ಹೋಗ್ಬೇಕು. ಒಂದು ಆಧಾರ್, ನಿಮ್ಮ ಅಡ್ಮಿಟ್ ಕಾರ್ಡ್ ಇದು, ಜೊತೆಗೆ ನಿಮ್ಮ ID ಕಾರ್ಡ್ ಎರಡನೇದು, ಆಮೇಲೆ ಅಬೌವ್ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಮೂರನೇ ಪಾಯಿಂಟ್. ಇವಿಷ್ಟು ಮುಖ್ಯ, ಕಂಪಲ್ಸರಿ ಅಂತ ಹೇಳ್ತಾ ಇದ್ದಾರೆ. ನೀವು ನೀವು ಒಳಗಡೆ ಹಾಲ್ ಅಲ್ಲಿ ಹೋಗ್ಬೇಕು ಅಂದ್ರೆ ಇವಿಷ್ಟು ಕಂಪಲ್ಸರಿ ಆಗಿ ಇರಲೇಬೇಕು ಅಂತ ಹೇಳಿದ್ದಾರೆ. ಹಾಗೂ ಇನ್ನೂ ಒಂದು ಹೇಳ್ತಾ ಇದ್ದಾರೆ ನೋಡಿ, ಅವರು ಬಹಳಷ್ಟು ಜನ ವಿದ್ಯಾರ್ಥಿಗಳು ಈ ತಪ್ಪನ್ನ ಮಾಡ್ತಾರೆ. ಏನಂತ ಅಂದ್ರೆ, ಎಕ್ಸಾಮ್ ಬರೆದು ಬಂದು ಅಡ್ಮಿಟ್ ಕಾರ್ಡ್ ಅನ್ನ ಎಲ್ಲ ಎಸೆದು ಬಿಡ್ತಾರೆ. ಆತರ ಮಾಡಬೇಡಿ. ಈ ಅಡ್ಮಿಟ್ ಕಾರ್ಡ್ ಏನಿದೆಯಲ್ಲ, ಇದನ್ನ ಸೇಫ್ ಆಗಿ ಇಟ್ಕೊಳ್ಬೇಕು ನೀವು. ಇದರ ಅಟ್ ಲೀಸ್ಟ್ ಒಂದು ಸಾಫ್ಟ್ ಕಾಪಿ ಏನಾದ್ರು ನಿಮ್ ಫ್ರೆಂಡ್ಗೆ ಯಾರಾದ್ರೂ, ಅಥವಾ ನಿಮಗ್ ನೀವೇ ಜಿಮೇಲ್ ಮಾಡಿ ಇಟ್ಕೊಳ್ರಿ, ನಿಮ್ಮ ಟೆಲಿಗ್ರಾಮ್ ಅಲ್ಲಿ ಅಥವಾ ನಿಮ್ಮ ಎಲ್ಲೋ ಒಂದು ಫೋಲ್ಡರ್ ಗಳಲ್ಲಿ, ಅಥವಾ ಹಾರ್ಡ್ ಕಾಪಿನ ಎಲ್ಲಾದ್ರೂ ಒಂದ್ ಕಡೆ ಇಟ್ಕೊಳ್ರಿ. ಫೈನಲ್ ಎಕ್ಸಾಮ್ ರಿಸಲ್ಟ್ ಡಿಕ್ಲೇರ್ ಆಗತ್ತೆ ಗೊತ್ತಾ ಅಂದ್ರೆ, ನಿಮ್ ರ್ಯಾಂಕ್ ಅನೌನ್ಸ್ ಆಗುತ್ತೆ, ಅವಾಗಲೂ ಕೂಡ ಅಡ್ಮಿಟ್ ಕಾರ್ಡ್ ಬೇಕಾಗುತ್ತೆ ನಿಮಗೆ. ಇದಿಲ್ಲದೆ ನಿಮ್ಮನ್ನ ಅವರು ಪರಿಗಣಿಸೋದಿಲ್ಲ. ಅದನ್ನ ಇಲ್ಲಿ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಈ ಅಡ್ಮಿಟ್ ಕಾರ್ಡ್ ಮಸ್ಟ್ ಬಿ ಪ್ರಿಸರ್ವ್ಡ್ ಟಿಲ್ ದ ಡಿಕ್ಲರೇಷನ್ ಆಫ್ ಫೈನಲ್ ರಿಸಲ್ಟ್. ನೆನ್ಪಿಟ್ಕೊಳ್ಳಿ. ಹಾಗೇನೆ ಯು ಆರ್ ಅಡ್ವೈಸ್ಡ್ ಟು ಎಂಟರ್ ಎಕ್ಸಾಮಿನೇಷನ್ ವೆನ್ ಯು ವಿಲ್ ಇನ್ ಟೈಮ್ ಒಳಗಡೆ ಬೇಗ ಬನ್ನಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ದ ಎಂಟ್ರಿ ಇನ್ ಟು ದ ಎಕ್ಸಾಮಿನೇಷನ್ ವೆನ್ಯೂ ಶಾಲ್ ಬಿ ಕ್ಲೋಸ್ಡ್ 30 minutes ಬಿಫೋರ್ ದ ಶೆಡ್ಯೂಲ್ಡ್ ಕಮೆನ್ಸ್ಮೆಂಟ್ ಆಫ್ ದ ಎಕ್ಸಾಮಿನೇಷನ್.
ಶೆಡ್ಯೂಲ್ಡ್ ಕಮೆನ್ಸ್ಮೆಂಟ್ ಆಫ್ ಎಕ್ಸಾಮಿನೇಷನ್ ಅಂದ್ರೆ ಬೆಳಗ್ಗೆ 9:00 ಎಕ್ಸಾಮ್ ಇದೆ, ಮಧ್ಯಾಹ್ನ 2:00 ಎಕ್ಸಾಮ್ ಇದೆ ಅಂತ ಅಂದ್ರೆ ಇದಕ್ಕಿಂತ ಅರ್ಧ ಗಂಟೆ ಮುಂಚೆ ಎಂಟ್ರಿ ಕ್ಲೋಸ್ ಆಗುತ್ತೆ. ಅಂದ್ರೆ 9 ಗಂಟೆ ಲಾಸ್ಟ್ ಬೆಳಗ್ಗೆ 9 ಗಂಟೆ 1 ನಿಮಿಷ ಆದ್ರೂ ನಿಮ್ಮನ್ನ ಒಳಗಡೆ ತಗೊಳ್ಳೋದಿಲ್ಲ. ಸೊ ನನ್ನ ಸಲಹೆ ಪ್ರಕಾರ 8:45 ಅಥವಾ 8:50 ಒಳಗಡೆ ಹೋಗಿ ಕುಳಿತುಕೊಳ್ಳಿ. ಆ ಗ್ರೌಂಡ್ ಅಲ್ಲಿ ಹೋಗೋದಲ್ಲ, ಗ್ರೌಂಡ್ಗೆ 8:30 ಇರಿ. ಗ್ರೌಂಡ್ ಅಲ್ಲಿ ಎಕ್ಸಾಮ್ ಒಂದೇನು ಕಾಲೇಜ್ ಅಥವಾ ಸ್ಕೂಲ್ ಇರುತ್ತಲ್ಲ 8:45 ಅಥವಾ 50 ಹೋಗ್ಬಿಡಿ ಒಳಗಡೆ. ಓಕೆ, ಸೊ ಇದಿಷ್ಟು. ಹಾಗೇನೆ ಮಧ್ಯಾಹ್ನ 2:15 ಇರುತ್ತಲ್ಲ, 2:30 ಎಕ್ಸಾಮ್ಗೆ 1:45 ಹೋಗ್ಬಿಡಿ. 1:45 ಒಳಗಡೆ ಹೋಗ್ಬಿಡಿ, ನೆನ್ಪಿಟ್ಕೊಳ್ಳಿ. ಇನ್ನು ದೇರ್ ಶುಡ್ ನಾಟ್ ಬಿ ಎನಿ ಮಾರ್ಕಿಂಗ್ ರೈಟಿಂಗ್ ಆನ್ ದ ಇ ಅಡ್ಮಿಟ್ ಕಾರ್ಡ್. ಇದೇನು ಅಡ್ಮಿಟ್ ಕಾರ್ಡ್ ಇದೆಯಲ್ಲ, ಈ ಹಾಲ್ ಟಿಕೆಟ್, ಇದ್ರ ಮೇಲೆ ಯಾವುದೇ ರೀತಿಯ ಮಾರ್ಕಿಂಗ್ ಮಾಡೋ ಹಾಗಿಲ್ಲ. ವೆರಿ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಕ್ವಶನ್ ಪೇಪರ್ ಮೇಲೆ ಮಾರ್ಕ್ ಮಾಡಬಹುದು, ಈ ಅಡ್ಮಿಟ್ ಕಾರ್ಡ್ ಮೇಲೆ ಯಾವುದೇ ರೀತಿಯ ಮಾರ್ಕಿಂಗ್ ಅನ್ನು ಮಾಡೋ ಹಾಗಿಲ್ಲ, ನೆನ್ಪಿಟ್ಕೊಳ್ಳಿ ಇದನ್ನ. ಇನ್ನು ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಗಳನ್ನ ನೋಡೋಣ. ಸುಮಾರು 21 ಇನ್ಸ್ಟ್ರಕ್ಷನ್ ಗಳನ್ನ ಕೊಟ್ಟಿದ್ದಾರೆ, ಕೆಲವೊಂದು ರಿಪೀಟ್ ಕೂಡ ಆಗಿದೆ. ನಾನು ಹೇಳ್ತಾ ಹೋಗ್ತೀನಿ ನಿಮ್ಗೆ. ಇಲ್ಲಿ ನೋಡಿ, ಚೆಕ್ ದ ಇ ಅಡ್ಮಿಟ್ ಕಾರ್ಡ್ ಕೇರ್ಫುಲಿ, ಬ್ರಿಂಗ್ ಡಿಸ್ಕ್ರಿಪೆನ್ಸೀಸ್ ಇಫ್ ಎನಿ ಟು ದ ನೋಟಿಸ್ ಆಫ್ ದ UPSC. ಅಡ್ಮಿಟ್ ಕಾರ್ಡ್ ಅನ್ನ ಚೆಕ್ ಮಾಡಿ, ಇದರಲ್ಲಿ ಏನಾದ್ರು ಮಿಸ್ಟೇಕ್ ಗಳಿದ್ರೆ ನಮ್ಮ UPSC ಮೆನ್ಷನ್ ಮಾಡಿ ಕಳಿಸಿ, ನಮಗೆ ಇಮೇಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಚೆಕ್ ಮಾಡ್ಕೊಳ್ಳಿ ಅದನ್ನ. ಹಾಗೇನೆ UPSC ಎಕ್ಸಾಮ್ ನೀವು ಹೋಗಿರ್ತೀರಲ್ಲ, ಅವತ್ತು ಅಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಅನ್ನ ಫಿಲ್ ಮಾಡ್ಬೇಕಾಗತ್ತಲ್ಲ, ಅಲ್ಲಿ ನಿಮ್ಮ ಹೆಸರು, ನಿಮ್ಮ ರೋಲ್ ನಂಬರ್, ನಿಮ್ಮ ಅಪ್ಲಿಕೇಶನ್ ನಂಬರ್, ನಿಮ್ಮ ಹೆಸರು, ಆಮೇಲೆ ಇಯರ್ ಆಫ್ ದ ಎಕ್ಸಾಮಿನೇಷನ್, ಇದೆಲ್ಲವನ್ನ ಸರಿಯಾಗಿ ಅಲ್ಲಿ ಚೆಕ್ ಮಾಡಿ, ಫಿಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬ್ರಿಂಗ್ ಪ್ರಿಂಟ್ ಔಟ್ ಆಫ್ ಅಡ್ಮಿಟ್ ಕಾರ್ಡ್, ಹಾಗೇನೆ ಐಡೆಂಟಿಟಿ ಕಾರ್ಡ್ ಅದನ್ನ ಹೇಳ್ತಾ ಇದ್ರೆ, ಈಗಾಗಲೇ ರಿಪೀಟ್ ಆಯ್ತಿದ್ದು. ಜೊತೆಗೆ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಸೇಫ್ ಕಸ್ಟಡಿ ಆಫ್ ಯುವರ್ ಇ ಅಡ್ಮಿಟ್ ಕಾರ್ಡ್. ನೆನ್ಪಿಟ್ಕೊಡ್ರಿ, ಈ ಅಡ್ಮಿಟ್ ಕಾರ್ಡ್ ಏನಿದೆಯಲ್ಲ ಇದನ್ನ ಸೇಫ್ ಆಗಿ ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಅಕಸ್ಮಾತ್ ಇದೇ ಅಡ್ಮಿಟ್ ಕಾರ್ಡ್ ಅನ್ನ ಬಳಸ್ಕೊಂಡು ಇನ್ನೊಬ್ರು ಯಾರಾದ್ರೂ ಅದೇ ಎಕ್ಸಾಮ್ ಸೆಂಟರ್ ಅಥವಾ ಬೇರೆ ಕಡೆ ಬರೀತಾ ಇದ್ರೆ ನಿಮ್ಮ ಮೇಲೆನೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಸಿಕ್ತವ್ರಿಗೆ ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಶೇರ್ ಮಾಡಕ್ ಹೋಗ್ಬೇಡಿ. ಓಕೆ, be careful with it. Then the candidate should note that any omission, mistake or discrepancy in encoding or filling in the details in OMR answer sheet, especially with regard to roll number and test booklet series code, will render the answer sheet liable for rejection. ನೀವು OMR ಶೀಟ್ ಅನ್ನು ಏನ್ ಫಿಲ್ ಮಾಡ್ತಿರ್ತೀರಲ್ಲ, ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ, ಅಲ್ಲಿ ಏನಾದ್ರೂ ನೀವು ತಿದ್ದುಪಡಿಗಳನ್ನ ಮಾಡಿದ್ರೆ ಅದನ್ನ ಏನ್ ಮಾಡ್ತಾರೆ, ನಾವು ಅದನ್ನ ರಿಜೆಕ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಹುಷಾರಾಗಿ ಫಸ್ಟ್ ಟೈಮ್ ತುಂಬುವಾಗಲೇ ನೀಟಾಗಿ ಅಲ್ಲಿ ತುಂಬಬೇಕು. ಅರ್ಧ ಗಂಟೆ ಮೊದಲೇ ಹೋಗಿರ್ತೀರಿ ಹೇಗಿದ್ರು ಒಳಗಡೆ ಅಲ್ವಾ, ಹಾಗಾಗಿ. ಇನ್ನು ಎಂಟ್ರಿ ಬಗ್ಗೆ ನಾನು ಹೇಳ್ದಲ್ಲ, 9 ಗಂಟೆ ಒಳಗಡೆನೆ 8:45 ಒಳಗಡೆ ಹೋಗ್ಬಿಡಿ, 1:45 ಮಧ್ಯಾಹ್ನ ಒಳಗಡೆ ಹೋಗ್ಬಿಡಿ. Next, candidates are advised to enter examination venue well in time for face authentication, identity verification and frisking. ನೋಡಿ, ಈ ವರ್ಷ ಹೊಸದು ಬರ್ತಾ ಇದೆ. ಫೇಸ್ ಅಥೆಂಟಿಕೇಶನ್ ಮಾಡೋರಿದ್ದಾರೆ, ಅಂದ್ರೆ ಸ್ಕ್ಯಾನ್ ಮಾಡ್ತಾರೆ ನಿಮ್ಮ ಮುಖಾನ, ನೀವೇನೋ ಅಲ್ವೋ ಅಂತ ಹೇಳಿ. ಯಾಕಂದ್ರೆ ಬಹಳಷ್ಟು ಜನ ಫ್ರಾಡ್ ಮಾಡ್ತಾ ಇರ್ತಾರೆ, ಅವ್ರನ್ನ ಹುಷಾರಾಗಿ ಚೆಕ್ ಮಾಡೋಕೆ ವೆರಿಫಿಕೇಶನ್ ಮಾಡ್ತಾರೆ ನಿಮ್ ಡಾಕ್ಯುಮೆಂಟ್ಸ್ ಗಳನ್ನ. ಜೊತೆಗೆ ಫ್ರಿಸ್ಕಿಂಗ್ ಅಂದ್ರೆ ನೀವೇನಾದ್ರೂ ಎಲೆಕ್ಟ್ರಾನಿಕ್ ಡಿವೈಸ್ ಗಳನ್ನ ನಿಮ್ ಶರೀರದಲ್ಲಿ ಇಟ್ಕೊಂಡಿದ್ದೀರಾ ಅಂತ ಒಂದ್ಸಾರಿ ಇಲ್ಲಿ ಚೆಕ್ ಮಾಡಲಾಗುತ್ತೆ. ರೀಡ್ ದ ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಫಾರ್ ಕ್ಯಾಂಡಿಡೇಟ್ಸ್ ಅಡ್ಮಿಟೆಡ್ ಟು ದ ಎಕ್ಸಾಮಿನೇಷನ್ ಗಿವನ್ ಇನ್ ದ ಎಕ್ಸಾಮಿನೇಷನ್ ನೋಟಿಸ್. ಅಲ್ಲೊಂದು ನೋಟಿಸ್ ಬೋರ್ಡ್ ಅನ್ನು ಅಂಟಿಸಿರ್ತಾರೆ, ಒಂದು ನೋಟಿಸ್ ಇರುತ್ತೆ ದೊಡ್ಡದಾಗಿ, ಅದನ್ನು ಕೂಡ ನೋಡ್ಕೊಳ್ಳಿ. ಅಲ್ಲೆಲ್ಲ ಬರ್ದಿರ್ತಾರೆ ವಾಶ್ರೂಮ್ ಅಲೋ ಇದೆಯಾ ಇಲ್ವಾ ಅಂತ ಹೇಳಿ, ಚೆನ್ನಾಗೆಲ್ಲ ನೋಡ್ಕೊಂಡು ಹೋಗಿ. ಯಾಕಂದ್ರೆ ಅಲ್ಲಿರುವಂತ ಇನ್ವಿಜಿಲೇಟರ್ಸ್ ಗೆ ಮಾಹಿತಿ ಇರಲ್ಲ ಪಾಪ, ಅವರು ಜಸ್ಟ್ ಅವತ್ತು ಎಕ್ಸಾಮ್ ಸ್ಟ್ರಿಕ್ಟ್ ಆಗಿ ನಡ್ಸೋಕ್ ಮಾತ್ರ ಬಂದಿರ್ತಾರೆ ಹೊರತು ಎಲ್ಲ ಮಾಹಿತಿ ಇರಲ್ಲ. ಎಲ್ಲ ಇನ್ಸ್ಟ್ರಕ್ಷನ್ ನೀವು ನೀಟಾಗಿ ನೋಡ್ಕೊಂಡು ಹೋಗ್ಬೇಕು, ಅದು ನಿಮ್ ಜವಾಬ್ದಾರಿ. ನೆಕ್ಸ್ಟ್, candidates should note that they shall not be allowed to appear at any other examination venue except the examination venue mentioned in the e-admit card. Examination admit card ನಲ್ಲಿ ಯಾವ ಸೆಂಟರ್ ನಿಮಗೆ ಬಂದಿದೆ ಅದೇ ಸೆಂಟರ್ ನಲ್ಲಿ ಮಾತ್ರ ನೀವು ಎಕ್ಸಾಮ್ ನ ಬರೀಬೇಕೇ ಹೊರತು ಅದನ್ನ ಬಿಟ್ಟು ಬೇರೆ ಎಲ್ಲೂ ಕೂಡ ನೀವು ಬರೆಯೋಕೆ ಅವಕಾಶ ಇಲ್ಲ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಹಾಗೇನೆ ಯುವರ್ ಕ್ಯಾಂಡಿಡೇಚರ್ ಟು ದ ಎಕ್ಸಾಮಿನೇಷನ್ ಇಸ್ ಪ್ರೊವಿಷನಲ್, ತಾತ್ಕಾಲಿಕ. ನೀವೇನು ಎಕ್ಸಾಮ್ ಬರೆಯುವಂತ ಅಧಿಕಾರ ಮತ್ತೆ ಹಕ್ಕಿದೆಯಲ್ಲ, ಅಭ್ಯರ್ಥಿ UPSC ಅಭ್ಯರ್ಥಿ ಅನ್ನುವಂತ ಒಂದು ಅಧಿಕಾರ ಅಥವಾ ಒಂದು ಹಕ್ಕು ಏನ್ ನಿಮಗೆ ಸಿಕ್ಕಿದೆಯಲ್ಲ, ಇದು ಪ್ರೊವಿಷನಲ್ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ಪ್ರೂಫ್ ವೆರಿಫಿಕೇಶನ್ ಮಾಡಿ ನೀವು ಯಾವುದೇ ರೀತಿಯ ಫ್ರಾಡ್ ಮಾಡಿಲ್ಲ ಅಂದಾಗ ಮಾತ್ರ ಇದನ್ನ ನಾವು ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡ್ತೀವಿ ಫೈನಲ್ ಟೈಮ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಕ್ಯಾಂಡಿಡೇಟ್ ಶುಡ್ ನಾಟ್ ಬಿ ಇನ್ ಪೊಸೆಷನ್ ಆಫ್ ಆರ್ ಯೂಸಿಂಗ್ ಎನಿ ಮೊಬೈಲ್ ಫೋನ್ ಬಳಸೋ ಹಾಗಿಲ್ಲ, ಪೇಜರ್ ಗಳನ್ನ ಬಳಸೋ ಹಾಗಿಲ್ಲ, ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಗಳನ್ನ ಬಳಸೋ ಹಾಗಿಲ್ಲ, ಪ್ರೋಗ್ರಾಮೇಬಲ್ ಡಿವೈಸ್ ಗಳನ್ನ ಬಳಸೋ ಹಾಗಿಲ್ಲ, ಹಾಗೇನೆ ಪೆನ್ ಡ್ರೈವ್ ಗಳಿರ್ಬೋದು, ಸ್ಮಾರ್ಟ್ ವಾಚ್ ಗಳನ್ನ ಬಳಸೋ ಹಾಗಿಲ್ಲ, ಡಿಜಿಟಲ್ ವಾಚ್ ಗಳನ್ನ ಬಳಸೋ ಹಾಗಿಲ್ಲ, ಕ್ಯಾಮ್ರಾ ಇರಬಹುದು, ಬ್ಲೂಟೂತ್ ಇಂಥದ್ದು ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಡಿವೈಸ್ ಗಳನ್ನ ಬಳಸೋ ಹಾಗಿಲ್ಲ. ಅಕಸ್ಮಾತ್ ಬಳಸಿದ್ರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ. ಸ್ವಿಚ್ ಆಫ್ ಮೋಡ್ ನಲ್ಲೂ ಕೂಡ ಅವಾಗ ಇಟ್ಕೊಳ್ಳೋ ಹಾಗಿಲ್ಲ ನಿಮ್ ಬಳಿ, ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ನೆಕ್ಸ್ಟ್, ಯೂಸ್ ಆಫ್ ನಾರ್ಮಲ್ ಆರ್ ಸಿಂಪಲ್ ರಿಸ್ಟ್ ವಾಚಸ್ ಬೈ ಕ್ಯಾಂಡಿಡೇಟ್ಸ್ ಈಸ್ ಅಲೌಡ್. ಸಿಂಪಲ್ ರಿಸ್ಟ್ ವಾಚ್ ಗಳನ್ನ ಈಗ ನನ್ನ ಕೈಯಲ್ಲಿ ನಾನು ಬಳಸ್ತಾ ಇದ್ದೀನಿ ನೋಡಿ. ಸೊ ಈ ತರ ಸಿಂಪಲ್ ಆಗಿರುವಂತ ವಾಚ್ ಗಳನ್ನ ನೀವು ಬಳಸ್ಕೊಳ್ಬಹುದು. ಅದು ತಿರುಗ್ತಾ ಮುಳ್ಳುಗಳಿರುತ್ತಲ್ಲ, ಆ ತರ ಅನಲಾಗ್ ವಾಚ್ ಗಳನ್ನ ಬಳಸಬಹುದು. ಹಾಗೇನೆ
However, use of the watch is fitted with any special accessory. Extra ಅದಕ್ಕೆ accessories ಏನು ಇರೋ ಹಾಗಿಲ್ಲ. ಸ್ಮಾರ್ಟ್ ವಾಚ್ ಗಳು ಅಲೌ ಇಲ್ಲ. Next, candidates are not allowed to enter the examination premises with any bag, baggage or luggage. ಯಾವುದೇ ರೀತಿಯ ವ್ಯಾಲ್ಯೂಯಬಲ್ ಐಟಮ್ಗಳಿರ್ಬಹುದು, ಬ್ಯಾಗ್ ಇರಬಹುದು, ಲಗೇಜ್ ಗಳಿರಬಹುದು, ಬ್ಯಾಗೇಜ್ ಇವು ಯಾವುದನ್ನು ಕೂಡ ತಗೊಂಡು ಎಕ್ಸಾಮ್ ಸೆಂಟರ್ ಒಳಗಡೆ ಹೋಗೋಕ್ ಬಿಡೋದಿಲ್ಲ. IT ಗ್ಯಾಜೆಟ್ ಗಳಿರಬಹುದು, ವಾಚಸ್ ಇರಬಹುದು, ಡಿಜಿಟಲ್ ಬುಕ್ಸ್ ಗಳು ಇಂಥದ್ದನ್ನೆಲ್ಲ ಒಳಗಡೆ ಹೋಗೋಕ್ ತಗೊಂಡ್ ಬಿಡಲ್ಲ. ಆಮೇಲೆ ಅಕಸ್ಮಾತ್ ಯಾವ್ದಾದ್ರು ವ್ಯಾಲ್ಯೂಯಬಲ್ ಮೆಟೀರಿಯಲ್ ನೀವು ತಂದಿದ್ರೆ ಎಕ್ಸಾಮ್ ಹಾಲ್ಗೆ, ಅದು ನಿಮ್ ಜವಾಬ್ದಾರಿ ಆಗುತ್ತೆ. UPSC ತನ್ನ ಜವಾಬ್ದಾರಿ ಅಂತ ಅದನ್ನ ವಹಿಸ್ಕೊಳ್ಳೋದಿಲ್ಲ. ನೀಟಾಗಿ ಇಟ್ಕೊಳ್ಳೋದು ನಿಮ್ ಜವಾಬ್ದಾರಿ. ದೆನ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೌಡ್ ಟು ಟೇಕ್ ವಿತ್ ದೆಮ್ ಓನ್ಲಿ ದ ಪ್ರಿಂಟ್ ಆಫ್ ಇ ಅಡ್ಮಿಟ್ ಕಾರ್ಡ್, ಪೆನ್, ಪೆನ್ಸಿಲ್, ಐಡೆಂಟಿಟಿ ಪ್ರೂಫ್, ವಾಟರ್ ಇನ್ ಟ್ರಾನ್ಸ್ಪರೆಂಟ್ ಬಾಟಲ್, ಕಾಪೀಸ್ ಆಫ್ ಸೆಲ್ಫ್ ಫೋಟೋಗ್ರಾಫ್ಸ್. ನೋಡಿ, ನೀವು ನಿಮ್ಮ ಅಡ್ಮಿಟ್ ಕಾರ್ಡ್ ತಗೊಂಡು ಹೋಗಬಹುದು, ಫೋಟೋ ಐಡೆಂಟಿಟಿ ಕಾರ್ಡ್ ತಗೊಂಡು ಹೋಗಬಹುದು, ಅಂದ್ರೆ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್, ಪೆನ್ ತಗೊಂಡು ಹೋಗಬಹುದು, ಪೆನ್ಸಿಲ್ ತಗೊಂಡು ಹೋಗಬಹುದು, ವಾಟರ್ ಬಾಟಲ್ ತಗೊಂಡು ಹೋಗಬಹುದು, ನೀರಿನ ಬಾಟ್ಲಿ ಟ್ರಾನ್ಸ್ಪರೆಂಟ್. ಓಕೆ, ಹಾಗೇನೆ ನಿಮ್ಮ ಫೋಟೋಗ್ರಾಫ್ಸ್. ಯಾವಾಗ ಫೋಟೋಗ್ರಾಫ್ ಅಂತ ಮುಂದೆ ಹೇಳ್ತೀನಿ ನಾನು. ಎಲ್ಲರೂ ತಗೊಂಡು ಹೋಗೋ ಅಗತ್ಯ ಇಲ್ಲ, ಬಟ್ ಒಂದ್ ಎರಡು ಇರ್ಲಿ, ಏನಾಗಲ್ಲ. ಒಂದ್ ಎರಡು ಫೋಟೋಗ್ರಾಫ್ ಕೂಡ ಇರ್ಲಿ ನಿಮ್ ಜೊತೆ. ಇನ್ನೂ ಒಂದು, ಯಾರಿಗೆ ಎಕ್ಸಾಮ್ ಬರೆಯುವಾಗ ಹಸಿವಾಗುತ್ತೆ ಅಥವಾ ಒಂಥರ ಸ್ಟ್ರೆಸ್ ಆಗುತ್ತೆ ಅನ್ನೋರಿದ್ರೆ, ನೀವು ಬಾದಾಮಿ, ಗೋಡಂಬಿ, ಒಣ ದ್ರಾಕ್ಷಿ, ಆಮೇಲೆ ಕೆಲವೊಂದು ಚಾಕ್ಲೇಟ್ಸ್ ಯಾವ ತರ ಇರಬೇಕು ಅಂದ್ರೆ ಅದು ಒಂಥರ ಟ್ರಾನ್ಸ್ಪರೆಂಟ್ ಇದ್ರೆ ಒಳ್ಳೇದು. ಓಕೆ, ಈ ಸಿಲ್ವರ್ ಫಾಯಿಲ್ ಇರುತ್ತಲ್ಲ ಅದೆಲ್ಲ ತಗೊಳ್ಬೇಡ್ರಿ. ಉದಾಹರಣೆಗೆ ಕಿಟ್ ಕ್ಯಾಟ್ ಚಾಕ್ಲೇಟ್ ನೀವು ತಗೊಂಡ್ರಿ ಅಂದ್ರೆ ಅದಕ್ಕೆ ಸಿಲ್ವರ್ ಫಾಯಿಲ್ ಕೋಟಿಂಗ್ ಮಾಡಿರ್ತಾರೆ, ಅಂತದೆಲ್ಲ ತಗೊಳ್ಬೇಡ್ರಿ. ಚಾಕ್ಲೇಟ್ಗಳನ್ನ ತಗೊಳ್ಬಹುದು, ಶುಗರ್ ಇರುತ್ತೆ ಅದರಲ್ಲಿ, ಸೊ ನೀವು ಆಕ್ಟಿವೇಟ್ ಆಗ್ತೀರಿ. ಇಲ್ಲ ಬಾದಾಮಿ, ಗೋಡಂಬಿ, ಒಣ ದ್ರಾಕ್ಷಿ ತಗೊಂಡು ಹೋಗಿ, ಏನ್ ಪ್ರಾಬ್ಲಮ್ ಆಗಲ್ಲ. ತೋರಿಸಿ ಅವ್ರಿಗೆ ತಗೊಂಡು ಹೋಗಿ, ಕೈಯಲ್ಲೇ ತಗೊಂಡು ಹೋಗ್ರಿ, ಯಾವುದೇ ಪ್ಲಾಸ್ಟಿಕ್ ಅಲ್ಲೆಲ್ಲ ತಗೊಂಡು ಹೋಗಬೇಡ. ಅದು ಎಕ್ಸಾಮ್ ಬರೆಯುವಾಗ ಒಂದ್ ಸ್ವಲ್ಪ ನಿಮ್ಮನ್ನ ಏನ್ ಮಾಡುತ್ತೆ, ಆಕ್ಟಿವ್ ಆಗಿಡುತ್ತೆ. ನಿದ್ದೆಗಿದ್ದೆ ಎಲ್ಲ ಬರಲ್ಲ, ಸ್ವಲ್ಪ ಬಾಯಿಯಲ್ಲಿ ತಿಂತಾ ಇದ್ರೆ. ಓಕೆ, ಆ ತರ ಕೂಡ ಟಾಪರ್ಸ್ ಮಾಡ್ತಾರೆ. ನೆಕ್ಸ್ಟ್, ಅಂಡ್ ಎನಿ ಅದರ್ ಐಟಮ್ಸ್ ಆಸ್ ಸ್ಪೆಸಿಫೈಡ್ ಇನ್ ಇನ್ಸ್ಟ್ರಕ್ಷನ್ ಆಫ್ ದಿ ಅಡ್ಮಿಟ್ ಕಾರ್ಡ್, ನೋ ಅದರ್ ಐಟಮ್ ಶಾಲ್ ಬಿ ಅಲೌಡ್. ಬೇರೆ ಯಾವುದೇ ರೀತಿಯ ಐಟಮ್ಸ್ ಅಲವ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. Then there will be penalty for wrong answers marked by the candidate in both the question papers of the examination. ಓಕೆ, ನೀವು ರಾಂಗ್ ಆಪ್ಷನ್ ಗಳನ್ನ ಮಾರ್ಕ್ ಮಾಡಿದ್ರೆ ಪೆನಾಲ್ಟಿ ಇರುತ್ತೆ 1/3. ಅಂದ್ರೆ GS ನಲ್ಲಿ 0.666 ಕಟ್ ಆಗುತ್ತೆ, CSAT ನಲ್ಲಿ 0.8333 ಕಟ್ ಆಗುತ್ತೆ. ಅದನ್ನ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್, ಆನ್ಸರ್ಸ್ ಅದರ್ ದನ್ ದೋಸ್ ಮಾರ್ಕಡ್ ಬೈ ದ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ವಿಲ್ ನಾಟ್ ಬಿ ಇವ್ಯಾಲ್ಯುವೇಟೆಡ್. ನೀವು ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಅನ್ನು ಯೂಸ್ ಮಾಡಿಲ್ಲ ಅಂದ್ರೆ ಏನ್ ಮಾಡಲ್ಲ, ಅವರು ಇವ್ಯಾಲ್ಯುವೇಟ್ ಮಾಡಲ್ಲ ಅಂತ ಹೇಳ್ತಾ ಇದಾರೆ. ಯಾವ ಪೆನ್ ನಾನು ತೋರಿಸ್ತೀನಿ ನಿಮಗೆ ಒಂದ್ಸಾರಿ. ನೀವು ಇಲ್ಲಿ ನೋಡಬಹುದು, ಅಲ್ಲಿ ಪೆನ್ ಮೇಲೆ ಬರ್ದಿರ್ತಾರೆ ಅವರು ಏನಂತ ಅಂದ್ರೆ, ಇಲ್ಲಿದೆ ನೋಡಿ, ಪೆಂಟೆಲ್ ವಾವ್ ಬಾಲ್ ಪಾಯಿಂಟ್ ಪೆನ್ 1.0 mm. ಸೊ ಇದನ್ನ ನೀವು ಖರೀದಿ ಮಾಡಬಹುದು. ಬಹಳಷ್ಟು ಇರುತ್ತೆ ನೋಡಿ ತಗೊಳ್ಳುವಾಗ. ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಇಲ್ಲಿದೆ ನೋಡಿ, ಪೆಂಟಾನಿಕ್ ಬಾಲ್ ಪೆನ್. ಈ ಮೂಲೆಯಲ್ಲಿ ಇದೆ ನೋಡಿ 1.0 mm ಅಂತ ಹೇಳಿ, 1.0 mm. ಸೊ ಆ ಪೆನ್ ಅನ್ನು ನೀವು ಖರೀದಿ ಮಾಡಬೇಕು. ಇಲ್ಲ ತುಂಬಾ ಫೇಮಸ್ ಆಗಿರೋ ಪೆನ್ ಅಂತ ಅಂದ್ರೆ ಇಲ್ಲಿದೆ ನೋಡಿ, ರೋರಿಟೋ ಫ್ಯಾಂಟಾಫ್ಲೋ 1.0 mm ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಸೊ ಇದನ್ನು ಕೂಡ ತಗೊಳ್ಬಹುದು. ಇದ್ರದ್ದು ಒಂದ್ ಮಿಸ್ಟೇಕ್ ಏನಂತ ಅಂದ್ರೆ, ಸೊ ಇದ್ರದ್ದು ಬರೆಯೋ ಕಡೆ ಅನಿಬೇನಿರುತ್ತಲ್ಲ, ಅಲ್ಲಿ ಸ್ವಲ್ಪ ಮುರಿಯುತ್ತಿದೆ. ಒಂದ್ 4-5 ಪೆನ್ ತಗೊಂಡು ಹೋಗಿ ಎಕ್ಸಾಮ್ ಹಾಲ್ಗೆ. ಬೇರೆಯವ್ರಿಗೆ ಯಾರಿಗೂ ಕೊಡಬೇಡಿ ಪೆನ್ಗಳನ್ನ. ಪಕ್ಕದವ್ರು ಕೇಳಿದ್ರು ಕೂಡ ಕೊಡಬೇಡಿ, ಯಾಕಂದ್ರೆ ಅವ್ರು ಸೀರಿಯಸ್ ಕ್ಯಾಂಡಿಡೇಟ್ ಗಳು ಇರಲ್ಲ. ಯಾರು ಬ್ಲಾಕ್ ಪೆನ್ ತಂದಿರೋದಿಲ್ವಲ್ಲ ಅವ್ರು ಸೀರಿಯಸ್ ಕ್ಯಾಂಡಿಡೇಟ್ ಇರಲ್ಲ. ಸೊ ಎಕ್ಸಾಮ್ ಹಾಲ್ ನಲ್ಲಿ ಸ್ವಾರ್ಥಿಗಳಾಗಿರಿ. ದಯವಿಟ್ಟು ನಿಮ್ ಪೆನ್ ಅನ್ನ ಯಾರಿಗೂ ಯಾವುದೇ ಕಾರಣ ಕೊಡ್ಲಿಕ್ಕೆ ಹೋಗ್ಬೇಡಿ. 4-5 ಪೆನ್ ಅನ್ನ ತಗೊಂಡು ಹೋಗಿ. ಓಕೆ, 4-5 ಪೆನ್ ಅಂದ್ರೆ ನಿಮ್ ಬ್ಯಾಗ್ ಅಲ್ಲಿ ಇರ್ಲಿ. ಎಕ್ಸಾಮ್ ಒಳಗಡೆ ಹೋಗುವಾಗ 3 ಪೆನ್ ಆದ್ರೂ ನಿಮ್ ಬಳಿ ಇರ್ಲಿ, 2 ಬೇಡ 3 ಇರ್ಲಿ, ಸರಿನಾ? ಸೊ ನೆಕ್ಸ್ಟ್, ಈಗ ನಾನು ನಿಮ್ಗೆ ತೋರಿಸೋದಾದ್ರೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಗಳ ಬಗ್ಗೆ ನೋಡೋಣ. ಈಗ ಇಲ್ಲಿ a candidate whose photograph on his or her e-admit card is not clear. ಯಾರ ಫೋಟೋ ಅಡ್ಮಿಟ್ ಕಾರ್ಡ್ ಅಲ್ಲಿ ಕ್ಲಿಯರ್ ಆಗಿಲ್ಲ, ವಿಲ್ ಹ್ಯಾವ್ ಟು ಬ್ರಿಂಗ್ ಅ ಫೋಟೋ ಐಡೆಂಟಿಟಿ ಕಾರ್ಡ್ ಅಲಾಂಗ್ ವಿತ್ 2 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್. ನಿಮ್ದು ಅಡ್ಮಿಟ್ ಕಾರ್ಡ್ ಅಲ್ಲಿ ಫೋಟೋಗ್ರಾಫ್ ಕ್ಲಿಯರ್ ಆಗಿ ಬಂದಿರ್ಲಿಲ್ಲ ಅಂತ ಅಂದ್ರೆ ನೀವೇನ್ ಮಾಡ್ಬೇಕು, ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ನ ತಗೊಂಡು ಹೋಗ್ಬೇಕು, 2. 1 for each session for appearing in the examination with an undertaking. ಓಕೆ, ಪ್ರತಿಯೊಂದನ್ನು 2 ತಗೊಂಡು ಹೋಗಿ, ಫಸ್ಟ್ ಎಕ್ಸಾಮ್ ಒಂದು ತಗೊಳ್ತಾರೆ, ಸೆಕೆಂಡ್ ಎಕ್ಸಾಮ್ ಅವರು ಒಂದು ತಗೊಳ್ತಾರೆ ಪ್ರೂಫ್ ನೋಡೋಕೆ. ನೆಕ್ಸ್ಟ್, ಕ್ಯಾಂಡಿಡೇಟ್ಸ್ ಮತ್ತೆ ಯಾರು ಕ್ಲಿಯರ್ ಆಗಿದ್ರು ಕೂಡ ಸಾಧ್ಯ ಆದ್ರೆ ತಗೊಂಡು ಹೋಗಿ, ಏನ್ ಪ್ರಾಬ್ಲಮ್ ಆಗಲ್ಲ. Candidates may please ensure that all the details such as name, photograph, QR code on the e-admit card are correct. ನೆನ್ಪಿಟ್ಕೊಡ್ರಿ, ಎಲ್ಲ ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಂಡು ಹೋಗ್ರಿ ಈಗಿನಿಂದಾನೆ. ನೆಕ್ಸ್ಟ್, candidates who have opted for their own scribe, ಯಾರು ಸ್ಕ್ರೈಬ್ ಅನ್ನ ಸೆಲೆಕ್ಟ್ ಮಾಡಿರ್ತೀರಿ, we note that their own scribe will be allowed for the examination only with the separate e-admit card for such scribe. ನೀವು ಸ್ಕ್ರೈಬ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಓಕೆ, ಅವ್ರಿಗೆ ಒಂದು ಅಡ್ಮಿಟ್ ಕಾರ್ಡ್ ಬಂದಿರುತ್ತೆ, ಅದನ್ನ ತಗೊಂಡ್ ಹೋದಾಗ ಮಾತ್ರ ನಿಮ್ಮನ್ನ ಅಲೋ ಮಾಡ್ತಾರೆ. The e-admit card for own scribes have been issued in ಎಲಿಜಿಬಲ್ ಕೇಸಸ್. ಯಾವಾಗ ಕೊಡ್ಬೇಕಾದ್ರೆ UPSC ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಲ್ ದ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ದಟ್ ದೇ ಶುಡ್ ವಿಸಿಟ್ ಅಂಡ್ ಕನ್ಫರ್ಮ್ ದೇರ್ ಎಕ್ಸಾಮ್ ಸೆಂಟರ್ ಅಟ್ ಲೀಸ್ಟ್ 1 day prior to the examination. ನೆನ್ಪಿಟ್ಕೊಳ್ಳಿ, ತುಂಬಾ ಮುಖ್ಯ. ಯಾರು ದೂರದ ಊರುಗಳಿಗೆ ಹೋಗ್ತಾ ಇದ್ರಿ, ಒಂದಿನ ಅಡ್ವಾನ್ಸ್ ಆಗಿ ಹೋಗಿ ಅವತ್ತು ಮಧ್ಯಾಹ್ನ ಅಥವಾ ಸಂಜೆನೋ ಅದೇ ಅಡ್ರೆಸ್ಗೆ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ಇದು ಬಹಳಷ್ಟು ಸಾರಿ ಮಿಸ್ಟೇಕ್ ಆಗಿದೆ. ನಮ್ಮ ವಿದ್ಯಾರ್ಥಿ ಇದೆ ಹೋದ ವರ್ಷ ಬೆಂಗಳೂರಲ್ಲಿ, ಇವ್ರು ಹೋಗಿರೋದೇ ಒಂದ್ ಶಾಲೆ, ಅದು ಇರೋದೇ ಬೇರೆ ಶಾಲೆ.
ಮತ್ತೆ ಅಲ್ಲಿ ಯಾರೋ ಕಾರಲ್ಲಿ ಇದ್ರು ಅವ್ರು ಕರ್ಕೊಂಡು ಹೋದ್ರು, ಆ ತರ ಎಲ್ಲ ಬೇಡ. ಮತ್ತೆ 9 ಗಂಟೆ ಮುಗೀತು ಅಂದ್ರೆ ಮುಗೀತು, ಒಳಗಡೆ ತಗೊಳ್ಳೋದಿಲ್ಲ UPSC ನವರು, ತುಂಬಾ ಸ್ಟ್ರಿಕ್ಟ್ ಅವರು. ಓಕೆ, ಸೊ ಹಾಗಾಗಿ ಒಂದಿನ ಅಡ್ವಾನ್ಸ್ ಆಗಿ ಹೋಗಿ ಚೆಕ್ ಮಾಡ್ಕೊಂಡು ಅಲ್ಲಿ ರೋಲ್ ನಂಬರ್ ಕೂಡ ಬರೆದು ಅನ್ಸಿರ್ತಾರೆ. ಸೊ ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಬನ್ನಿ, ಯಾರು ಸೀರಿಯಸ್ ಆಗಿ ಅಟೆಂಡ್ ಮಾಡ್ತಾ ಇದೀರಿ. ಇಫ್ ಎನಿ ಕ್ಯಾಂಡಿಡೇಟ್ಸ್ ಹ್ಯಾಸ್ ಚೇಂಜ್ಡ್ ಹಿಸ್ ಆರ್ ಹರ್ ನೇಮ್, ದೆನ್ she will have to produce government issued photo ID in the changed name at the examination center. ನೆನ್ಪಿಟ್ಕೊಳ್ಳಿ, ನಿಮ್ಮ ಹೆಸರನ್ನ ನೀವೇನಾದ್ರೂ ಬದಲಾಯಿಸಿಕೊಂಡಿದ್ರೆ ನಿಮಗೆ ಗೌರ್ಮೆಂಟ್ ID ಕೊಟ್ಟಿರುತ್ತೆ, ಹೊಸ ID ಅಂದ್ರೆ ಹೆಸರು ಚೇಂಜ್ ಆಗಿರೋದ್ ನಂತರ ಏನು ಒರಿಜಿನಲ್ ID ಬಂದಿರುತ್ತಲ್ಲ ನಿಮ್ದೊಂದು, ಸೊ ಆ ID ಅನ್ನು ತೋರಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಿಷ್ಟು UPSC ಯ ಎಕ್ಸಾಮಿನೇಷನ್ ಇನ್ಸ್ಟ್ರಕ್ಷನ್ಗಳು. ಸೊ ಯಾವುದೇ ಕಾರಣಕ್ಕೂ ಇದರಲ್ಲಿನ ಸಣ್ಣ ಪುಟ್ಟ ತಪ್ಪುಗಳಿಂದ ಗಲಿಬಿಲಿಗೊಳಗಾಗದೇನೆ ಇವತ್ತೇ ರೆಡಿ ಮಾಡಿ ಇಟ್ಕೊಂಡ್ ಬಿಡಿ ಎಲ್ಲ. ಓಕೆ, ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಎಕ್ಸಾಮ್ ಒಂದಿನ ಅಡ್ವಾನ್ಸ್ ಆಗಿ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡು ಬಂದು ಎಕ್ಸಾಮ್ ಬರೀರಿ, ಒಳ್ಳೇದಾಗ್ಲಿ. ಹಾಗೇನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರು ಧಾರವಾಡದಲ್ಲಿ ಬರೀತಾ ಇದೀರಿ, ಯಾರು ಬೆಂಗಳೂರು ಸಿಕ್ಕಿದೆ, ಯಾರು ಮೈಸೂರಲ್ಲಿ ಬರೀತಾ ಇದೀರಿ, ಕಮೆಂಟ್ ಸೆಕ್ಷನ್ ಬರೀರಿ, ನೋಡೋಣ ಯಾವ ವಿದ್ಯಾರ್ಥಿಗಳು ಜಾಸ್ತಿ ಇದೀರಿ. ಒಳ್ಳೇದಾಗ್ಲಿ. ಫಸ್ಟ್ ಟೈಮ್ ಬರೀತಾ ಇರೋರು ಆಲ್ ದಿ ಬೆಸ್ಟ್. ಇನ್ನು ಸೆಕೆಂಡ್ ಟೈಮ್ ಅಥವಾ ಸೀನಿಯರ್ ಕ್ಯಾಂಡಿಡೇಟ್ಗಳು, ವೆಟರನ್ ಆಸ್ಪಿರೆಂಟ್ ಗಳಿಗೆ ಈ ಬಾರಿ ನೀವು ಖಂಡಿತವಾಗಿ ಯಶಸ್ವಿ ಆಗ್ತೀರಿ. ಇನ್ನೂ ಟೈಮ್ ಇದೆ. PYQಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಪ್ರತಿಯೊಂದು ಆಪ್ಷನ್ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ, ಗೆಲ್ಲಿ. ನಮಸ್ಕಾರ, ಮತ್ತೆ ಸಿಗೋಣ.